ತುಂಬ ದಿನಗಳಾಯಿತು ನಾವು ಈ ರೀತಿ ಸೇರಿ. ಐ ಲವ್ ಯು. ಏನಿದು? ಎಲ್ಲದಕ್ಕೂ ಒಂದು ಬೆಲೆ ಇರುತ್ತೆ. ಪ್ರೀತಿ ಗುಣ. ಪ್ರೀತಿ? ಯು ಮೀನ್ ಲವ್? ಯಾರ ಜೊತೆ? ಯಾರು ಹೇಳಿದ್ದು? ನಾನೇ. ಮೈ ಫುಟ್. ನೋಡು, ಇಲ್ದೇ ಇರೋ ಫೀಲಿಂಗ್ ನ ಹುಟ್ಟಾಕಿ ನನ್ ಕಟ್ಟಾಕೋ ಐಡಿಯಾ ಇದ್ರೆ ಜಸ್ಟ್ ಫರ್ಗೆಟ್ ಇಟ್. ಇಷ್ಟಪಟ್ಟಿದ್ದನ್ನ ಪಡೆಯುವಂತ ಶ್ರೀಮಂತಿಕೆ ನಮ್ಮಪ್ಪ ನನಗೆ ಕೊಟ್ಟಿದ್ದಾರೆ. ಕೊಟ್ಟ ಋಣನ ಅಲ್ಲೇ ತೀರಿಸ್ಬಾ ಅಂತಾನು ಬುದ್ಧಿ ಕಲ್ಸಿದ್ದಾರೆ. ಹಣ ಸಂಪಾದಿಸಿರೋನು ಶ್ರೀಮಂತ, ಆದ್ರೆ ಪ್ರೀತಿ ಗಳಿಸದೇ ಇರೋನು ಬಡವನೇ. ನನಗದರ ಅವಶ್ಯಕತೆ ಇಲ್ಲ. ನಾನ್ ದುಡ್ಡಿಗೆ ದೇಹ ಹಂಚ್ಕೊಂಡಿಲ್ಲ. ಸುಮ್ಮನೆ ಸೆಂಟಿಮೆಂಟ್ ಆಗಬೇಡ. ಎಕ್ಸ್ಟ್ರಾ ಬೇಕಂದ್ರೆ ಕೇಳು, ಕೊಡ್ತೀನಿ. ಅಂದ್ರೆ ಹಾಲು ತನಕ ಮಾತ್ರ ಬೆಂಕಿ ಉರಿಯೋದು, ಅದಾದ್ಮೇಲೆ ಆಫ್. ಇದೇ ತರ ನಿಮ್ ತಂದೆನು ಬೆವರು ಸುರಿಸಿದ್ದಕ್ಕೆ ಬೆಲೆ ಕಟ್ಟಿ ದುಡ್ಡು ಬಿಸಾಕಿದ್ರೆ ನಿಮ್ಮಮ್ಮ ಕೂಡ ನೀನನ್ನು ಬಿಸಾಕಿರೋರು. ಒಂದಲ್ಲ ಒಂದಿನ ಪ್ರೀತಿನೇ ಬುದ್ಧಿ ಕಲಿಸುತ್ತೆ. ಏನೋ ಮೀಟಿಂಗ್ ಇದೆ ಅಂತ ಹೋಗಿದ್ರಿ, ಇವನ್ ನೋಡಿದ್ರೆ ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ. ಇವಾಗ ನೋಡಿದ್ರೆ ಇಬ್ರು ಒಟ್ಟಿಗೆ ಬರ್ತಾ ಇದ್ದೀರಾ. ಎಲ್ಲಿ ಹೋಗಿದ್ರಿ? ಗಂಡನ್ನ ಪ್ರಶ್ನೆ ಮಾಡೋದು ಹೆಂಡತಿ ಸಂಸ್ಕಾರ ಅಲ್ಲ. ಹಾ, ಇದನ್ನ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಾ ಬಂದ್ರಿ. ಹಣದ ಹಿಂದೆ ಬಿದ್ದರೆ ಪಾಪದ ಕೂಡ ತುಂಬುತ್ತಷ್ಟೇ. ಅದರಿಂದ ನಿಂಗೇನು ತೊಂದರೆ? ಕೇಳಿದ್ದೆಲ್ಲ ಸಿಗ್ತಾ ಇದೆಯಲ್ಲ. ಟೈಮ್ ಕೆಟ್ರೆ ಬರೋ ಕಷ್ಟನ ನೆನೆಸ್ಕೊಂಡು ಇರೋ ಸುಖ ಬಿಡೋದು ಮುಟ್ಟಾಳ್ತಾನ. ಜೇಕೆ, ರಾತ್ರಿ ಎಲ್ಲ ಹೊರಗೆ ಇದ್ರೆ ಏನೋ ಅರ್ಥ? ವಯಸ್ಸಿಗೆ ಬಂದಿರೋ ಹುಡುಗ ಹೊರಗಡೆ ಇದ್ರೆ ಏನ್ ತಪ್ಪು? ಹುಡುಗಿರ್ನೇ ಕೇಳಲ್ಲ ಅಂತೀಯಪ್ಪ. ಜವಾಬ್ದಾರಿ ಇದ್ದಿದ್ರೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅಂದ್ರೆ ಹೊರಗಡೆ ಸುತ್ತಾಡೋರ್ಗೆ ಜವಾಬ್ದಾರಿ ಇರಲ್ವಾ? ನಿನ್ನ ಪ್ರಕಾರ ಜವಾಬ್ದಾರಿ ಅಂದ್ರೇನು? ಮದುವೆ ಆಗು, ಗೊತ್ತಾಗತ್ತೆ. ನಿನ್ನ ಉಪದೇಶನೇ ಸಾಲ್ದ, ಅದ್ರ ಜೊತೆ ಅವಳು ಬೇರೆ ಸೇರ್ಕೋಬೇಕಾ? ಅಮ್ಮ, ಕೆಲಸ ನೋಡು. ಅವರು ನನ್ನ ಮಾತು ಕೇಳಲ್ಲ, ಇವನು ನನ್ನ ಮಾತು ಕೇಳ್ತಿಲ್ಲ. ಇನ್ನು ನಾನು ಏನೇನು ನೋಡಬೇಕೋ ಎಲ್ಲ ನನ್ನ ಕರ್ಮ. ಅಮ್ಮ, ಕುರ್ಮಾ ರೆಡಿಯಾಗಿದೆ, ನೀನು ಹೋಗು, ನಾನು ಬರ್ತೀನಿ. ಈಗೇನಾಯಿತು? ಇಷ್ಟೊಂದು ಓಡಾಟ, ಲೈಫ್ ರಿಸ್ಕ್, ಯಾವುದು ಪ್ರಯೋಜನ ಇಲ್ಲ. ಇಲ್ಲಿ ಏನೂ ಆಗಲ್ಲ. ಕರೆನ್ಸಿ ಲಾಲಿ ಹಾಡುತ್ತೆ, ಕಾನೂನು ನಿದ್ದೆ ಮಾಡುತ್ತೆ, ನ್ಯಾಯ ಎಲ್ಲಿ ಹೋಗಲಿ ಅಂತ ಅಲಿತಾ ಇರುತ್ತೆ. ಬಿಟ್ಬಿಡು ಇಂದ್ರ, ಜಸ್ಟ್ ಲೀವ್ ಇಟ್. ಜನಕ್ಕಿಲ್ದೇ ಇರೋ ಜವಾಬ್ದಾರಿ, ಬೇಡದೇ ಇರೋ ನ್ಯಾಯ ನಮ್ಗೇನಕ್ಕೆ? ಕರೆಕ್ಟ್, ನಮ್ಗ್ಯಾಕೆ? ಎಲ್ಲರೂ ಹೀಗಂದೆ ಇಂಥ ಪರಿಸ್ಥಿತಿ ಬಂದಿರೋದು. ಐ ವೋಂಟ್ ಸ್ಟಾಪ್ ಮೈ ಫೈಟ್. ಜಡ್ಜ್ಮೆಂಟ್ ಬಂದ್ಮೇಲೂನಾ? ನಮ್ ದೇಶದಲ್ಲಿ ಮತ್ತೆ ಅಪೀಲ್ ಮಾಡೋ ಹಕ್ಕು ಎಲ್ರಿಗೂ ಇದೆ. ಈ ಕೇಸ್ಗೆ ಮತ್ತೆ ಜೀವ ಕೊಡ್ತೀನಿ. ಸತ್ತಿರೋ ಕೇಸ್ ಇಂದಿರಾ? ಸತ್ತಿರೋ ಎಷ್ಟೋ ಕೇಸ್ಗೆ ಜೀವ ಕೊಡ್ಸಿದ್ದು, ನ್ಯಾಯ ಸಿಕ್ಕಿದ್ದು ಮೀಡಿಯಾ ಇಂದಾನೆ. ಗಾಟ್ ಇಟ್? ಹೀಗೆ ಆದ್ರೆ ನಮ್ಮ ಹಾಸ್ಪಿಟ್ಲು 2 ವರ್ಷದಲ್ಲಿ ಗೋಡೌನ್ ಆಗುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ ಏನು, ಬರ್ತಿರೋ ಇನ್ಕಮ್ ಏನು? ಸರ್, ಪೇಷಂಟ್ ಬಂದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್? ಹೌದಾ?
ಬೇರೆ ಹಾಸ್ಪಿಟ್ಲಿಗಿಂತ ನಾವು ಡಬಲ್ ಪೇ ಮಾಡ್ತಾ ಇದ್ದೀವಿ. ಶಾಲೆ ಕಡಿದ್ದ ಎಲ್ಲರೂ ಡಾಕ್ಟ್ರೇ, ಎಲ್ಲ ಡಾಕ್ಟ್ರು ಕೊಡೋರು ಟ್ರೀಟ್ಮೆಂಟೇ. ಬಿಲ್ ಹೇಗೆ ಡಿಫರ್ ಆಗುತ್ತೆ ನಮ್ಮ ಫೆಸಿಲಿಟೀಸ್ಗೆ? ನಿಮ್ಮ ಸಿನ್ಸಿಯಾರಿಟಿ ಟ್ರೀಟ್ಮೆಂಟಿಗೆ ಮಾತ್ರ ಅಲ್ಲ, ಹಾಸ್ಪಿಟ್ಲಿಗೂ ತೋರಿಸಿ. ನೀವು ಹೇಳಿದ್ರೆ ನಂಬ್ತಾರೆ, ಹೆದರಿಸಿದ್ರೆ ಒಂದಕ್ಕಿಂತ ಜಾಸ್ತಿ ಟೆಸ್ಟ್ ಮಾಡಿಸ್ತಾರೆ. ಪ್ರಾಣದ ಮೇಲೆ ಆಸೆಗೆ ಬಿಲ್ ಎಷ್ಟೇ ಆದ್ರೂ ಕಟ್ಟುತ್ತಾರೆ. ಗಾಟ್ ಇಟ್? ಎಸ್ ಸರ್. ನೀವೇನು ಹೊರಡಿ. ಡಾಕ್ಟರ್ ಜಗದೀಶ್ ಸರ್, ಕೂತ್ಕೊಳ್ಳಿ. ಅನೆಸ್ಥೀಶಿಯಾ ಡೋಸೇಜ್ ಟೆಸ್ಟ್ ಏನಾಯ್ತು? ಸರ್ ಅದಕ್ಕೆ ಸರಿಯಾದ ಕೇಸು ಸೂಟಬಲ್ ಪೇಷಂಟು ಸಿಕ್ಕಿಲ್ಲ ಸರ್. ಡಾಕ್ಟರ್ ಜಗದೀಶ್ ಸರ್, ಇದೆಲ್ಲ ಒಂದು ಸಿಲಿ ರೀಸನ್ಸ್ ಅನ್ಸಲ್ವಾ? ಹಾಗಂತ ಭಿಕ್ಷುಕರನ್ನ ಬಿಕಾರಿಗಳನ್ನ ಅಡ್ಮಿಟ್ ಮಾಡ್ಕೊಂಡ್ರೆ ರೆಪ್ಯುಟೇಷನ್ ಹೋಗಲ್ವಾ? ಡಾಕ್ಟರ್ ಪ್ಲೀಸ್ ಡೂ ಸಮಥಿಂಗ್. ಸಕ್ಸಸ್ ಆದರೆ ಅಪ್ರೂವಲ್ ತಗೋಬೇಕು, ಪೇಟೆಂಟ್ ಸಿಗುತ್ತೆ, ನಮ್ಮ ರಿಸರ್ಚ್ ಸೆಂಟ್ರಿಗೆ ಒಂದು ಐಡೆಂಟಿಟಿ ಸಿಗುತ್ತೆ. ಗಿವ್ ಮಿ ಸಮ್ ಟೈಮ್ ಸರ್. ಐಲ್ ವೇಟ್ ಫಾರ್ ಯು. ಥ್ಯಾಂಕ್ ಯು ಸರ್, ಬರ್ತೀನಿ. ಏನೋ ಹೀರೋ ತರ ಅವಳು ಆಶೀರ್ವಾದ ಮಾಡ್ತಾವಳೆ ಮಚ್ಚ. ಏನೋ ಆಯ್ತದ? She's like a superwoman, don't ever mess with the head. When I wanna go in the battle, she's in your Hey! Oh! ದೌರ್ಜನ್ಯಕ್ಕೆ ಹೆದರಿ ಮೂಲೆ ಗುಂಪಾಗೋ ಹೆಣ್ಮಕ್ಳಲ್ಲಿ ನಾನಿಲ್ಲ. ಈಗೇನಾದ್ರೂ ನನ್ ಸವಾಸಕ್ ಬಂದ್ರೆ ಅಷ್ಟೇ. ಹೆಣ್ಮಕ್ಳು ಅಂದ್ರೆ ನೀವಾಡ್ಸೋ ಗೊಂಬೆ ಅಲ್ಲ. ಹೆಣ್ಮಕ್ಳು ಅಂದ್ರೆ ಬೆಳಕು, ಹೆಣ್ಮಕ್ಳು ಅಂದ್ರೆ ದಾರಿ. ಹೆಣ್ಮಕ್ಳು ಗೌರವ ಕೊಟ್ರೆ ಮನೆಗ್ ಸೇರ್ತಾರೆ, ಇಲ್ಲ ಅಂದ್ರೆ ಸ್ಮಶಾನಕ್ಕೆ ಸೇರ್ತಾರೆ. ಮಗನೇ ಕಾಫಿ ತರ್ಲೇನೋ? ಸ್ವಲ್ಪ ತರ್ತೀನೋ? ಬೇಡ ಅಂತ ಹೇಳಲಿಲ್ವಾ?
ಫೋನಲ್ಲಿ ಮಾತಾಡ್ತಾ ಇದೀನಿ. ಹಾಂ ಯಾ ಓಕೆ. ಸ್ವಲ್ಪ ತಡ್ಕೊ, ಇನ್ನೇನು ಡಾಕ್ಟರ್ ಬಂದು ಏನು ಹಿಂಗೆ ನುಗ್ತಾ ಇದ್ದೀರಾ? ಏನಾಗಬೇಕಾಗಿತ್ತು? ತುಂಬ ಹೊಟ್ಟೆ ನೋವು ಅಂತ ಒದ್ದಾಡ್ತಾವಳ. ಸ್ವಲ್ಪ ಡಾಕ್ಟರ್ ಕರಿಯಪ್ಪ. ನೀನು ಕರೆದ ತಕ್ಷಣ ಬರಕ್ಕೆ ಇದೇನು ಗೌರ್ಮೆಂಟ್ ಆಸ್ಪತ್ರೆನ? ಮೊದಲು ದುಡ್ಡು ಕೊಟ್ಟು ಆಮೇಲೆ ಬರ್ತಾರೆ. ನಡಿ ನಡಿ. ಹೇಳ್ಬೇಡಪ್ಪ, ನಿನ್ ಕಾಲು ಮುಗಿತೀನಿ. ಡಾಕ್ಟರ್ ಕರಿಯಪ್ಪ. ಏನಂತೆ ಸರ್? ಹಂಗೆ ಒಳಗಡೆ ಹೋಗ್ತಾನೆ ಇದ್ದಾರೆ ಸರ್ ಅವರು. ನೋಡಿ ಡಾಕ್ಟ್ರೆ, ನೆನ್ನೆಯಿಂದ ಹೊಟ್ಟೆ ನೋವು ಅಂತ ಒದ್ದಾಡ್ತಾವಳೆ. ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ಆಯ್ತಾಯ್ತು ಬರುತ್ತೆ. ಆಯ್ತು. ಏಯ್ ಬಾಯ್ಲೆ ಸರ್, ಇವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡು. ಹುಷಾರು. ನೀವು ಹೋಗಿ ಅಮ್ಮ. ಒಳ್ಳೇದಾಗ್ಲಪ್ಪ. ಬನ್ನಿ ಅಮ್ಮ, ಹುಷಾರಾಗಿ ಬನ್ನಿ. ಹೀಗೆ ಹೀಗೆ ಏನಾಗಲ್ಲ. ಈಗ ಬಿಹೇವ್ ಮಾಡೋದು ಇಲ್ಲ ಸರ್, ಅದು ಆಯ್ತು ಹೋಗು. ಎಲ್ಲ ಒಳ್ಳೇದಾಗತ್ತೆ, ಸಮಾಧಾನ ಮಾಡ್ಕೊ. ಬನ್ನಿ ಡಾಕ್ಟರ್, ಕೂತ್ಕೊಳ್ಳಿ. ಅನಸ್ತೀಶಿಯಾಗೆ ಸೂಟಬಲ್ ಪೇಷಂಟ್. ಸರ್ ಪ್ಲೀಸ್ ಬೇಡ ಸರ್, ಇಟ್ಸ್ ವೆರಿ ರಿಸ್ಕಿ. ಇಂಜೆಕ್ಷನ್ ನಾನೇ ಕೊಡ್ಲೋ ಇಲ್ಲ ನೀವು ಕೊಡ್ತೀರೋ? ಸಾರಿ ಸರ್. ನೋ ನೋ ಪ್ರಾಬ್ಲಮ್, ಇಟ್ಸ್ ಜಸ್ಟ್ ಅನ್ ಇಂಜೆಕ್ಷನ್. ಅಜ್ಜಿ, ನೀವು ಆಚೆ ಹೋಗಿ ಕೂತ್ಕೊಳ್ಳಿ. ಯಾಕಪ್ಪ? ಪಾಪ ನನ್ನ ಬೆಳಗ್ಗೆಯಿಂದ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ಲು. ಇವಳ ಜೊತೆ ನಾನು ಇಲ್ಲೇ ಇರ್ತೀನಿ. ಇಲ್ಲ ಅಜ್ಜಿ, ಹಾಗೆಲ್ಲ ಕೂರಂಗಿಲ್ಲ. ಇಂಜೆಕ್ಷನ್ ಮಾಡಬೇಕು, ಇನ್ಫೆಕ್ಷನ್ ಆಗುತ್ತೆ. ಡಾಕ್ಟ್ರು ಬೇರೆ ಇಲ್ಲ, ಖರ್ಚು ಮೇಲೆ ಖರ್ಚು, ಅರ್ಥ ಮಾಡ್ಕೊಳ್ಳಿ. ಓ ಹಂಗ? ಸರಿ, ಹುಷಾರಾಗಿ ನೋಡ್ಕೋಬೇಕು. ಏನು ಯೋಚನೆ ಮಾಡಬೇಡಿ, ನಾನು ನೋಡ್ಕೊಂತೀನಿ. ನೀವು ಹೋಗಿ ಆಚೆ ಕೂತ್ಕೊಳ್ಳಿ. ಸರಿ. ದೇವ್ರೆ, ನನ್ನ ಸೊಸೆಗೆ ಚೆನ್ನಾಗಿಡಪ್ಪ.
ಕನ್ನಡ ಕಲ್ಸ್ಕೊಡ್ಲಾ? ಕನ್ನಡ ಕನ್ನಡ ಅಲ್ಲ, ಕನ್ನಡ. ಕನ್ನಡ. ಹಾ, ಕನ್ನಡ. ಒಂದು ಮಳೆ ಬಿಲ್ಲ, ಒಂದು ಮಳೆ ಮೂಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನ್ನು ಮಾತಾಡಿದೆ. ಕ್ಯಾ 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 ಅಲ್ಲ, ನಿನಗೆ ಕನ್ನಡ ಕಲ್ಸೋಷ್ಟೊತ್ತಿಗೆ ನಾನು ಹರಾರ ಅಂದಿರ್ತೀನಿ. ಅಮ್ಮ, ಅಮ್ಮ, ಆಮೆ, ಕನ್ನಡ ಕನ್ನಡ ಅವನಿಗೆ ಕನ್ನಡ ನಾನು ಎಕ್ಕಡ. ಯಾರು ಯಾರು ಗೀಚಿ ಹೋದ ನನ್ನ ಹಳೆ ಬರ. ಪಾಪ ಹುಷಾರಿಲ್ಲ ಅಂತ ಕಾಣಿಸುತ್ತೆ. ಅವ್ರ ಕಡೆ ಯಾರು ಇಲ್ವೇನೋ. ಅಜ್ಜಿ ಅಜ್ಜಿ, ನಿನ್ ಸೊಸೆ ಸತ್ತೋದ್ಲು. ಅಜ್ಜಿ ಏನಾಯ್ತು? ನೀವ್ಯಾರು? ಎಲ್ಲಿಂದ ಬಂದ್ರಿ? ನಾನು ಇವಳಿಗೆ ಹೊಟ್ಟೆ ನೋವು ಅಂತ ಕರ್ಕೊಂಡು ಬಂದೆ. ಇವರು ಒಳಗಡೆ ಕರ್ಕೊಂಡು ಹೋದ್ರು. ಈಗ ನೋಡಿದ್ರೆ ಸಾಯಿಸಿ ಹೆಣ ಮಾಡಿ ಹೊರಗಡೆ ಹಾಕೋರೆ. ಇವರನ್ನು ಅಡ್ಮಿಟ್ ಮಾಡ್ಕೊಂಡಿರುವ ದಾಖಲೆಗಳೇ ಇಲ್ಲ. ಪೇಷಂಟ್ ಹೆಸರಲ್ಲಿ ಫೈಲೇ ಇಲ್ಲ. ಇವರನ್ನ ಅಟೆಂಡ್ ಮಾಡಿರುವ ಡಾಕ್ಟರ್ ಯಾರು ಅಂತ ಗೊತ್ತಿಲ್ಲ. ಈಕೆ ಸಾವಿಗೆ ಕಾರಣ ಗೊತ್ತಿಲ್ಲ. ಈ ಸಂಸ್ಥೆ ಶಂಕರ್ ಪ್ರಸಾದ್ ಅವ್ರಿಗೆ ಸೇರಿತ್ತು. ಇದರ ನಿರ್ದೇಶಕರು ಅವರ ಪುತ್ರ ಜೆಕೆ. ಘಟನೆ ನಡೆದು ಇಷ್ಟು ಹೊತ್ತಾದ್ರೂ ಅವ್ರು ಯಾರ ಸುಳಿವೂ ಇಲ್ಲ. ಸರ್, ನೇರವಾದ ಪ್ರಶ್ನೆ, ಇದು ನಿಮ್ಮ ಒಡೆತನದಲ್ಲಿರುವಂತಹ ಸಂಸ್ಥೆ. ಇದ್ರ ಮೇಲೆ ನಿಮ್ಮ ರಿಯಾಕ್ಷನ್ ಏನು? ಪರಿಹಾರ ಏನು? ಅದಕ್ಕೆಲ್ಲ ಕಾನೂನಿದೆ, ನಾವು ಅದಕ್ಕೆ ತಲೆ ಬಾಗ್ತೀವಿ. ನಿರ್ದೇಶಕರು ನೀವೇ. ಇದ್ರ ಹೊಣೆ ಹೊತ್ತು ರೆಸಿಗ್ನೇಷನ್ ಕೊಡ್ತೀರಾ? ಇಂಡಿಯಾ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆದ ತಕ್ಷಣ ಪ್ರೈಮ್ ಮಿನಿಸ್ಟ್ರು ಇಲ್ಲ ಬೇರೆ ಮಿನಿಸ್ಟ್ರು ರಿಸೈನ್ ಮಾಡ್ತಾರಾ? ಒಂದು ರೇಪು ಇಲ್ಲ ಹರಾಸ್ಮೆಂಟ್ ಆದ ಕೂಡಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇಲ್ಲ ಮಿನಿಸ್ಟ್ರುಗಳನ್ನಾಗಲಿ ನೀವು ಬಿಟ್ಬಿಡ್ತೀರಾ? ಬಟ್ ಇದನ್ನ ಕರೆಕ್ಟ್ ಮಾಡ್ಕೋಬೇಕು ತಾನೆ? ನಾನಿಲ್ಲ ಅಂತ ಒಂದು ವಿಷಯ ಹಿಡ್ಕೊಂಡು ಶೇಮ್ ಇಂಡಿಯಾ ಶೇಮ್ ಬ್ಯಾಂಗ್ಳೂರ್ ಅಂತ ನೀವು ಮಾಡೋದನ್ನ ಬಿಡಿ. ನೀವುಗಳು ನಿಂಬಲ್ಲಾಗಿಲ್ವಾ? ಚಾನಲ್ ಮುಚ್ಚಿಬಿಟ್ರಾ? ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಜಾಯಿನ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಫೈಟ್ ಫಾರ್ ಇಟ್. ಕರೆಕ್ಟೆಡ್.